guys, welcome back to my YouTube channel. And ಮಾರ್ನಿಂಗ್ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಇವಾಗ ಐ ಥಾಟ್ ಒಂದು ವಿಡಿಯೋ ಮಾಡೋಣ ಏನಾದರೂ ಯೂಸ್ ಆಗೋವಂಥದ್ದು ಅಂತ. ಸೊ ಒಂದು ಮಿಲ್ಕ್ ಶೇಕ್ ಅಲ್ಲ, ಸ್ಮೂದಿ ಮಾಡ್ತಾಯಿದ್ದೀನಿ. ಯಾವ ಥರ ಅಂದರೆ ಬನಾನಾ ಆ್ಯಂಡ್ ಓಟ್ಸ್ ಸ್ಮೂದಿ ಆಯಿತಾ. ಸೊ ಇಬ್ಬರು ಡೈಲಿ ಇರೋದ್ರಿಂದ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಅಷ್ಟಾಗಿ ಮಾಡ್ಕೊಳಕ್ಕೆ ಹೋಗಲ್ಲ. ಕೆಲವೊಮ್ಮೆ ಪೋಹ ಉಪ್ಪಿಟ್ಟೆಲ್ಲ ಮಾಡ್ತಿರ್ತೀನಿ ಆ್ಯಂಡ್ ನೀರು ದೋಸೆ ಆ ಥರ ಎಲ್ಲ. ಬಟ್ ಆಲ್ಮೋಸ್ಟ್ ಸ್ಮೂದಿ ಆರ್ ಸ್ಪ್ರೋಟೆಡ್ ಕಾಳುಗಳು ಅದನ್ನೇ ತಿನ್ನೋದು ಜಾಸ್ತಿ. ಸೊ ಇವತ್ತು ಸ್ಮೂತಿ ಮಾಡ್ತಾಯಿದ್ದೀನಿ. ಸೊ ಐ ಥಾಟ್ ಒಂದು ನಿಮಗೆ ತೋರಿಸೋಣ ನಾನು ಯಾವ ಥರ ಸ್ಮೂತಿ ಮಾಡ್ತೀನಿ ಅಂತ. ಸೊ ಸ್ಮೂತಿ ರೆಸಿಪೀಸ್ ಏನೆಲ್ಲ ಬೇಕು ಅಂದರೆ ಒಂದು ಬನಾನಾ, ಮೀಡಿಯಮ್ ಸೈಜ್ ಬನಾನಾ ಇಬ್ಬರಿಗೆ ಮಾಡ್ತೀರಾ ಅಂದರೆ 2 ಮೀಡಿಯಮ್ ಸೈಜ್ ಬನಾನಾ ಆ್ಯಂಡ್ 2 ಕಪ್ಸ್ ಆಫ್ ಓಟ್ಸ್. ನಾನು ಒಬ್ರಿಗೆ ಹೇಳ್ತೀನಿ ಆಯಿತಾ. ಒಂದು ಮೀಡಿಯಮ್ ಬನಾನಾ ಬೇಕು ಆ್ಯಂಡ್ 1 ಕಪ್ ಆಫ್ ಓಟ್ಸ್ ಬೇಕು. ದೆನ್ ಡೇಟ್ಸ್ ಮತ್ತು 1 ಕಪ್ ಆಫ್ ಮಿಲ್ಕ್. ಸ್ವಲ್ಪ ಲೋ ಫ್ಯಾಟ್ ಇರುವಂಥ ಮಿಲ್ಕ್ನ ತಗೊಳ್ಳಿ. ಅವ್ರು ಆಲ್ಮಂಡ್ ಮಿಲ್ಕ್ ಇದೆ ಅಂದರೆ ಆಲ್ಮಂಡ್ ಮಿಲ್ಕ್ನ ಹಾಕ್ಕೋಬೋದು. ಬಾದಾಮ್ ಅಷ್ಟೇ ಗೈಸ್. ಸೊ ಅದನ್ನು ನೀವು ಮಿಕ್ಸಿ ಮಾಡ್ಕೋಬೇಕು. ಸೊ ಬನ್ನಿ ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಟೆಕ್ಸ್ಚರ್ ಬರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾವು ಇಬ್ಬರಿಗೆ ಮಾಡ್ತಿರೋದ್ರಿಂದ 2 ಬನಾನಾನ ಹಾಕ್ಕೋತೀನಿ. ಈ ಸೈಜ್ ಬನಾನಾ. ಆ್ಯಂಡ್ ಗೈಸ್ ಅದೇ ಇನ್ನು ವೀಕ್ಲಿ 2 ವೀಕ್ಸ್ ಕಂಟಿನ್ಯೂಸ್ ಆಗಿ ಹಾಕಬೇಕು. ಅವ್ರ ಡೈಲಿ ಬ್ಲಾಗ್ ಕೂಡ ಮಾಡಬೇಕು. ಬಿಕಾಸ್ ಯೂಟ್ಯೂಬ್ ಅವರು ಹೊಸದಾಗಿ ರೂಲ್ಸ್ ಎಲ್ಲ ಬೇರೆ ತರ್ತಿದ್ದಾರೆ. ಸೊ ಫೆಬ್ರವರಿ ಅಷ್ಟರಲ್ಲಿ ಅಕೌಂಟ್ ಮಾನಿಟೈಸ್ ಮಾಡ್ಕೊಳ್ಳೇಬೇಕು. ಅದರ ಮೇಲೆ ಗೊತ್ತಿಲ್ಲ. ಸೊ ಫೆಬ್ರವರಿ ಆದಮೇಲೆ 4,000 ವಾಚ್ ಅವರ್ಸಿಗೆ ಕಷ್ಟ. ಆ್ಯಂಡ್ ಇನ್ನು 8,000 ವಾಚ್ ಅವರ್ಸ್ ಎಲ್ಲ ಹೋಗಿಬಿಟ್ರೆ ಮುಗೀತು. ಸೊ ಮಾಡ್ಬೋದು, ಕಷ್ಟ ಅಂತೇನಿಲ್ಲ, ಬಟ್ ತುಂಬ ಇನ್ನೂ ಲಾಂಗ್ ಹೋಗುತ್ತೆ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಬಟ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿ ಈ ಥರ ಆಗೋಯಿತು. ಇನ್ನೂ ಮಾನಿಟೈಸ್ ಆಗಿಲ್ಲ. ಸೊ ಇನ್ನೂ ಆ ತಪ್ಪನ್ನ ಮಾಡ್ತಾ ಕೂತ್ರೆ ಯೂಟ್ಯೂಬಲ್ಲಿ ಇಲ್ಲಿಗೆ ಎಂಡ್ ಮಾಡಬೇಕಾಗುತ್ತೆ. ದೆನ್ ನನಗೆ ಮತ್ತೆ ಯೂಟ್ಯೂಬಲ್ಲಿ ಫ್ಯೂಚರ್ ಇಲ್ಲ. ಸೊ ಹಾಗಾಗಿ ಆದಷ್ಟು ಡೈಲಿ ಬ್ಲಾಗ್ಸ್, ಕುಕಿಂಗ್ ಬ್ಲಾಗ್ಸ್, ಲೈಫ್ ಸ್ಟೈಲ್ ಡೈಲಿ ಬ್ಲಾಗ್ಸ್ ಆ ಥರ ಎಲ್ಲ ಮಾಡಿ ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಮಂತ್ಲಿ 1,000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ನೀವು ನನ್ನ ಜೊತೆಗಿದ್ದರೆ ಎಲ್ಲನೂ ಆಗುತ್ತೆ. ಸೊ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ನೆಕ್ಸ್ಟ್ ಬನಾನಾ ಹಾಕಿದ್ದೀನಿ ಇವಾಗ. ದೆನ್ ಇವಾಗ 2 ಡೇಟ್ಸ್ ಹಾಕೋಣ. ಆ್ಯಡ್ ಮಾಡ್ಕೊತಿದ್ದೀನಿ. ದೆನ್ ಬಾದಾಮ್ ಹಾಕೊಳ್ಳೋಣ. ನಾನು ಯೂಸ್ ಮಾಡೋ ಓಟ್ಸ್ ಬಂದು ಯೋಗ ಬಾರ್ ಇದು. ಸೊ ಇದನ್ನು ಈಗ ನೀವು 1 ಕಪ್ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಸೇಮ್ ನಾನು ಇಬ್ಬರಿಗೆ ಮಾಡ್ತಿರೋದ್ರಲ್ಲಿ 2 ಕಪ್ಸ್ ಹಾಕೋತೀನಿ. 2 ಕಪ್ಸ್ ಆಫ್ ಮಿಲ್ಕ್. ಒಬ್ಬರಿಗೆ ಮಾಡಿದ್ರೆ 1 ಕಪ್. ನಾನು ಇಬ್ಬರಿಗೆ ಮಾಡ್ತಿರೋದು. ನಾನು ಯೂಸ್ ಮಾಡೋದು ಗುಡ್ ಲೈಫ್. ನಿಮ್ಮ ಹತ್ರ ಆಲ್ಮಂಡ್ ಮಿಲ್ಕ್ ಇದ್ದರೆ ಆಲ್ಮಂಡ್ ಮಿಲ್ಕ್ ಕೂಡ ಯೂಸ್ ಮಾಡ್ಕೋಬೋದು. 2 ಕಪ್ಸ್ ಆಫ್ ಮಿಲ್ಕ್. ಒಂದು ಸ್ವಲ್ಪ ಕೋಕೋ ಪೌಡ್ರ್. ನಿಮ್ಮ ಹತ್ರ ಯೋಗರ್ಟ್ ಇದ್ದರೆ ಯೋಗರ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. 2 ಸ್ಪೂನ್ಸ್ ಆಫ್ ಯೋಗರ್ಟ್. ಸಾರಿ, ನಾನು ಇದು ಹೇಳಕ್ಕೆ ಮರ್ತೋಗ್ಬಿಟ್ಟೆ. ಪೀನಟ್ ಬಟರ್ ಗೈಸ್. ಪೀನಟ್ ಬಟರ್ ಹಾಕೋಬೇಕು. ಅಂದರೆ ಸೇಮ್ 2 ಸ್ಪೂನ್ ಆಫ್ ಪೀನಟ್ ಬಟರ್. 1 ಸ್ಪೂನ್ ಆಫ್ ಕೋಕೋ ಪೌಡ್ರ್ ಯೂಸ್ ಮಾಡೋಣ. ಸೊ ದ್ಯಾಟ್ ಸ್ವಲ್ಪ ಫ್ಲೇವರ್ ಸಿಗುತ್ತೆ ನಿಮಗೆ. ಕೋಕೋ ಪೌಡ್ರ್ ನಾನು ಯೂಸ್ ಮಾಡೋದು ಕ್ವಾಲಿಟಿ ಅವ್ರದ್ದು. ಸೊ ಗೈಸ್ ಅಲ್ಲಿ ನಿಮಗೆ ನಾನು ಹಾಕಿದ್ರೆ ಕಾಣ್ತಿರಲಿಲ್ಲ. ಜಸ್ಟ್ ಇಲ್ಲಿ ಸ್ಟ್ಯಾಂಡ್ ಒಂದು ಅಡ್ಜಸ್ಟ್ ಮಾಡ್ಕೋಬೇಕು ನನಗೆ. ನಾನು ಫುಲ್ 1 ಸ್ಪೂನ್ ಹಾಕ್ಕೊಳ್ಳಲ್ಲ, ಒಂಚೂರು ಫ್ಲೇವರ್ಗೆ ಅಂತ ಹಾಕೋತೀನಿ ಅಷ್ಟೇ. ಎಲ್ಲ ರೆಡಿ ಹಾಕಿದ್ದೀನಿ. ಆ್ಯಂಡ್ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ.
ಗೈಸ್ ಇವಾಗ ಸ್ಮೂತಿ ರೆಡಿ ಇದೆ. ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ಒಂದು ಸ್ವಲ್ಪ ಡೆಕೋರೇಷನ್ಗೆ ಸಿರಪ್, ಡೆಕೋರೇಷನ್ಗೆ ಆ್ಯಂಡ್ ಸ್ವಲ್ಪ ಅಂದರೆ ಸ್ವೀಟ್ ಆಗಿ ಇರಲಿ ಅಂತ ಸಿರಪ್ ಆ್ಯಡ್ ಮಾಡ್ತಿದ್ದೀನಿ. ಅದು ಹೆಂಗೆ ಬಿತ್ತು ನೋಡು. ಗೈಸ್ ರೆಡಿ ಆಯಿತು. ಆ್ಯಂಡ್ ಈಗ ನನ್ನ ಹಸ್ಬೆಂಡ್ ಕುಡಿದು ಹೇಗಿದೆ ಅಂತ ಹೇಳ್ತಾರೆ. ಟವಲ್ಲ ಕೊತ್ಕೊಂಡು ಕುಡಿದ್ರೆ ಚಳಿ ಆಗ್ತಿದ್ಯಾ? ಚಳಿ ಆಗ್ತಿದ್ಯಾ? ಸ್ಪೂನ್ ಕೊಡ್ಲಾ? ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗೆ ಇದೆಯಾ ಅಂತ. ಫುಲ್ ಮಿಕ್ಸ್ ಮಾಡ್ಕೊ. ಸ್ವಲ್ಪ ಫ್ರೂಟ್ಸ್ ಕೊಡ್ತೀನಿ ಆಯಿತಾ? ಪೊಮೊಗ್ರನೇಟ್. ಓಕೆನಾ? ಆ್ಯಕ್ಚುಲಿ ಗೈಸ್ ಇವರಿಗೆ ಸ್ಮೂತಿ ಎಲ್ಲ ಆಗಲ್ಲ, ಅದು ಓಟ್ಸ್ ಎಲ್ಲ ಹಾಕಿ ಮಾಡಿದರೆ ಕುಡಿಯೋದೇ ಇಲ್ಲ ಆಯಿತಾ. ಅದಕ್ಕೋಸ್ಕರ ನಾನು ಸ್ವಲ್ಪ ಫ್ಲೇವರ್ಡ್ ಆಗಿ ಕೊಕೋ ಪೌಡ್ರ್ ಎಲ್ಲ ಹಾಕಿ ಮಾಡ್ತೀನಿ. ಯಾವಾಗಲೂ ಅಷ್ಟೇ ಬರೀ ಓಟ್ಸ್ ಬನಾನ ಆ ಥರ ಎಲ್ಲ ಹಾಕಿ ಕೊಡ್ತಿದ್ದೆ ನಾನು ಆ್ಯಕ್ಚುಲಿ. ಬಟ್ ಅವ್ರಿಗೆ ಹೆಂಗೆ ಅಂದರೆ ಬರೀ ಓಟ್ಸ್ ಬನಾನ ಎಲ್ಲ ಹಾಕ್ಕೊಟ್ಬಿಟ್ರೆ ತಿನ್ನೋದೇ ಇಲ್ಲ, ಅಂದರೆ ಕುಡಿಯೋದೇ ಇಲ್ಲ, ಸ್ವಲ್ಪ ಅರ್ಧಕ್ಕೆ ಬಿಟ್ಟೋಗ್ಬಿಡ್ತಾರೆ. ಸೊ ಅದಕ್ಕೆ ನಾನು ಸ್ವಲ್ಪ ಫ್ಲೇವರ್ಡ್ ಆಗಿ ಕೊಕೋ ಪೌಡ್ರು, ಸಿರಪ್ಪು, ಡೇಟ್ಸ್ ಎಲ್ಲ ಹಾಕಿ ಎಲ್ಲನೂ ಒಳ್ಳೆಯದೇ. ಯಾವುದು ಅಂದರೆ ಡಯಟ್ ಟೈಮಲ್ಲಿ ತಿನ್ನಬಾರ್ದು ಅನ್ನೋವಂಥದ್ದನ್ನ ಏನೂ ಹಾಕಲ್ಲ, ಎಲ್ಲ ಒಳ್ಳೆಯದೇ ಹಾಕಿ ಮಾಡ್ತೀನಿ. ಸೊ ಇವಾಗ ನನಗೂ ಒಂದು ಸ್ವಲ್ಪ ಸಿರಪ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಡಾರ್ಕ್ ಚಾಕ್ಲೇಟ್ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಮರ್ತೋಗ್ಬಿಡ್ತು. ಇಲ್ಲ, ಇಷ್ಟೇ ಸಾಕು. ನೈಸ್. ಸೊ ಇದರಲ್ಲಿ ಏನೆಲ್ಲ ಇದೆ ಅಂದರೆ ಸನ್ಫ್ಲವರ್ ಸೀಡ್ಸ್ ಮತ್ತು ಇದು ಪಂಪ್ಕಿನ್ ಸೀಡ್ಸ್, ದೆನ್ ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ಇದೆ. ಸೊ ನಾನು ಫುಲ್ ಎಲ್ಲನೂ ಇದು ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದ್ಯಾಟ್ ಮಾರ್ನಿಂಗ್ ಎದ್ದ ತಕ್ಷಣ ಇನ್ ಕೇಸ್ ಸ್ಮೂತಿ ಎಲ್ಲ ಮಾಡಿಲ್ಲ ಅಂದರೂ ಒಂದು ಸ್ಪೂನ್ ಹಾಗೆ ತಿನ್ಕೊಂಡ್ಬಿಡ್ತೀನಿ. ಸೊ ದ್ಯಾಟ್ ಸ್ಕಿನ್, ಹೇರ್, ಹೆಲ್ತ್ ಎಲ್ಲದಕ್ಕೂ ಒಳ್ಳೆಯದು. ಸೊ ನಿಮ್ಮ ಮನೇಲೂ ಕೂಡ ಮಾಡಿಟ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಓಕೆ. ಮಾರ್ನಿಂಗ್ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಇದನ್ನ ಒಂದು ಸ್ಪೂನ್ ತಿಂದ್ರೂ ನಿಮಗೆ ಒಂಥರ ನಿಮಗೆ ಅದು ಫೀಲ್ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಆ್ಯಂಡ್ ನಾನು ತಿನ್ನೋಕ್ಕೆ ಶುರು ಮಾಡಿದಾಗಿಂದ ನಂದು ಹೇರ್ ಕೂಡ ಗ್ರೋ ಆಗ್ತಿದೆ, ಬೇಬಿ ಹೇರ್ಸ್ ಎಲ್ಲ ಬರ್ತಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಕೂಡ ಕೊಡ್ತೀನಿ, ಅವರು ತಿಂತಾರೆ. ನಾನು ಇವಾಗ ಸ್ಮೂತಿ ಮಾಡಿದ್ದಲ್ಲ, ಸೊ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ಇವನ್ ರಾಗಿ ಅಂಬ್ಲಿ ಮಾಡಿದ್ರು ಅದಕ್ಕೆ ಆ್ಯಡ್ ಮಾಡ್ಕೊಂಡು ತಿಂತೀನಿ. ತುಂಬ ಸ್ಮೂತಿ ಜೊತೆಗೆ ನೀವು ಪೊಮೊಗ್ರನೇಟ್, ಆ್ಯಪಲ್ ಏನಾದರೂ ಫ್ರೂಟ್ಸ್ ತಿನ್ಕೋಬೋದು. ಇನ್ ಕೇಸ್ ಸ್ಮೂತಿ ಮಾತ್ರ ಸಾಕಾಗಲ್ಲ, ಹಸಿವಾಗುತ್ತೆ ಬೇಗ ಅನ್ನೋಂಥದ್ದು. ಸೊ ನಾನೀಗ ನನ್ನ ಹಸ್ಬೆಂಡ್ಗೆ ಪೊಮೊಗ್ರನೇಟ್ ಕಟ್ ಮಾಡಿ ಕೊಡಬೇಕು. ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಜಸ್ಟ್ ನಾನು ಸ್ಮೂತಿ ರೆಸಿಪಿ ತಿಳಿಸ್ಕೊಡೋಕ್ಕೋಸ್ಕರ ಮಾಡಿದ್ದು. ಆ್ಯಂಡ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಾನು ಕುಕಿಂಗ್ ವೀಡಿಯೋಸ್ ಕೂಡ ಮಾಡ್ತೀನಿ, ಬಿಕಾಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು ನಾನು. ಸೊ ಮಂತ್ಲಿ 1,000 ವಾಚರ್ಸ್ನ ನಾವು ಕಂಪ್ಲೀಟ್ ಮಾಡಬೇಕು. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಕುಕಿಂಗ್ ಬ್ಲಾಗ್ಸಿಗೋಸ್ಕರ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು, ಬಾಯ್.